ನಮ್ಮ ಅಮ್ಮಯ್ಯ ಒಂದು ಫೋನ್ ಮಾಡಿಲ್ವಲ್ಲ. ಚೆನ್ನಾಗಿದ್ಯೇನಮ್ಮ, ಏನು ಮಾಡ್ತೀಯ ಏನು ಎತ್ತ ಒಂದು ಫೋನ್ ಮಾಡಿಲ್ಲ ನಮ್ಮಮ್ಮ. ಇತ್ತು ನನಗಂತೂ ಬಲು ಬೇಜಾರಪ್ಪ ಸ್ವಾಮಿ. ಏನು ಮಾಡೋಣ ಏನೋ ಅನ್ನಿಸ್ತೈತಿ. ಈ ಕೂಲೇರಿ ದಿನ ಊಟ ತಗೊಂಡೋಗ್ಬೇಕು. ಫೋನ್ ಮಾಡಿ ಹೇಳ್ತೀನಿ ತಡಿ. ನಮ್ಮಮ್ಮಗೆ ನನಗೆ ಸುಮ್ಮನೆ ಬೇರೆ ಯಾರ ಮನೆಗನ ಕೊಟ್ಟಿದ್ರೆ ನೆಮ್ಮದಿಯಾಗಿರ್ತಿದ್ದೆ. ನನ್ನ ಯಾರನ್ನ ಕೆಲಸ್ತಾರೆ ಮದುವೆ ಮಾಡ್ಕೊಂಡು ಹೋಗೋರು ಅಂತ ಹೇಳ್ತೀನಿ. ಅಷ್ಟೇನೆ, ನನಗೆ ಸಾಕದಂಗೆ ಆಗೈತತ್ಲಿ. ಹಲೋ ಹಲೋ, ಹೇಳಮ್ಮ ಸ್ನೇಹ. ಒಂದು ಫೋನ್ ಮಾಡಿಲ್ಲಲ್ಲಮ್ಮ ಊರಿಗೆ ಬಂದಾಗಿಂದಲೂ. ಏನು ಹಂಗೇನೆ ಮಗಳನ್ನೇನು ಮರ್ತೇ ಬಿಟ್ಟಿದ್ದೀರ? ಎಲ್ಲ ಮಗಗಾಗಿನೇ ಮಾಡಿರಿ. ಎಲ್ಲ ಮಗನೇ ಮುಖ್ಯ ನಿಮಗೆ, ಮಗಳದೇನು ಲೆಕ್ಕ ಇಲ್ಲ ನಿಮಗೆ. ಏನಾಯ್ತಮ್ಮ, ಯಾಕಂಗೆ ನಿಗ್ರಾಡ್ತಾ ಇದೀಯ? ನೀನು ಮಾಡ್ಬೇಕಾ ನಾ ಮಾಡ್ಬೇಕಾ? ಅಲ್ಲ ಅಪ್ಪ ಅಮ್ಮ ಇನ್ನು ಮಗಳಾದಳು ಫೋನ್ ಮಾಡಿ ವಿಚಾರಿಸ್ಬೇಕಾ ಏನು? ನಾವು ತಂದೆ ತಾಯಿಯಾದ್ರೆ ನಿನ್ನ ವಿಚಾರಿಸ್ಬೇಕಾ? ನಾವು ಓದ್ಕಮ್ಮ ಒಟ್ಟು ಬದುಕಿಗೆ ಹೋಗ್ತಿರ್ತೀವಿ, ಅದಕ್ಕೆ ಮಾಡಲಿಲ್ಲ. ನೀನು ಬೇರೆ ಒಟ್ಟು ಮುಂಚ್ಕೊಂಡು ಹೋದೆ. ಏನು ಮಾಡೋಣಮ್ಮ, ನಿಮ್ಮಂಥ ಅಪ್ಪ ಅಮ್ಮ ಇದ್ದರೆ ಮುಂಚ್ಕೊಂಡು ಬರಬೇಕು, ಇಲ್ಲಿ ಕಷ್ಟನೂ ಅನುಭವಿಸ್ಬೇಕು. ಅಲ್ಲ ಎಂಥ ಮನೆಗೆ ತಂದು ನಾನು ಕೊಟ್ರಿ ಗೊತ್ತೇ? ಇರೋಕ್ಕಂತೂ ಆಗ್ತಾಯಿಲ್ಲ ನನ್ನ ಕೈಲಿ. ನನ್ನ ಯಾರನ್ನ ಒಳ್ಳೆಯರು ಮದುವೆ ಮಾಡ್ಕೊಂಡು ಹೋಗೋರು. ಹೋಗಿಂಥ ಮನೆಗೆ ನನ್ನ ಮದುವೆ ಆದ್ನಲ್ಲಪ್ಪ, ಯಾಕನ್ನ ಮದುವೆ ಆದ್ನೋ ಏನೋ ಅನ್ನಿಸ್ತೈತೆ ನನಗಂತೂ. ಬೇಜಾರಾದಂಗೆ ಆಗ್ತೈತೆ. ಯಾಕೆ ಬೇಜಾರಾಗುತ್ತೆ? ಬೇಜಾರು ಮಾಡ್ಕೊಂಡ್ರೆ ಬೇಜಾರಾಗುತ್ತೆ, ಬೇಜಾರು ಮಾಡ್ಕೊಂಬಿಲ್ಲ ಅಂದರೆ ಬೇಜಾರಾಗಲ್ಲ. ಯಾಕೆ ಬೇಜಾರಾಗುತ್ತೆ? ನೀನು ನೆಟ್ಟಿಗೆ ಸುಮ್ಮನೆ ಇರೋದು ಕಲಿಯಮ್ಮ, ಅವತಾರ ಆಡಬೇಡ. ದಿನ ಊಟ ತಗೊಳ್ಬೇಕು 10 ಜನಕ್ಕೆ ಹೊಲ್ದಕ್ಕೆ. ಇಲ್ಲಿಂದ ಹಿಡ್ಕೊಂಡು ಹೋಗೋಷ್ಟೊತ್ತಿಗೆ ಕೈಯೆಲ್ಲ ನೋವು ಬರ್ತವೆ. ಎರಡೂ ಟಿಫನ್ ಕೆರೆ ಹಿಡ್ಕೊಂಡು ತಗೊಂಡೋಗೋಷ್ಟೊತ್ತಿಗೆ ಕೈಯೆಲ್ಲ ಬಿದ್ದು ಹೋಗ್ತವೆ. ಅದು ಉರಿಯ ಬಿಸಿಲಾಗ 2 ಗಂಟೆ ಹಂಗೆ ಊಟ ತಗೊಂಡೋಗ್ಬೇಕು. ಹಾಗೇನೆ ಸಾಕಪ್ಪ ಅನಿಸುತ್ತೆ, ಬೇಜಾರಾಗೈತಿ. ಏನು ಇವ್ರು ಇಷ್ಟೊಂದೆಲ್ಲ ಇದ್ರೂ ಅತಿ ಆಸೆ ಬೀಳ್ತಾರೆ. ಅತಿ ಆಸೆ ಜಾಸ್ತಿ. ಈ ದಾಳಿಂಬ್ರೇನು ಪಪ್ಪಾಯ ಇದೆಲ್ಲ ಹಾಕ್ಬೇಡ್ರಿ ಅಂದರೆ ಹಾಕೋದು, ಹಂಗೆ ಹಿಂಗೆ ಅಂತಾರೆ. ಅದಕ್ಕೆ ನಾನು ಇಲ್ಲಿ ಇರಲ್ಲ, ನಾನು ತವ್ರ ಮನೆಗೆ ಹೋಗಿ ನೀವು ಹೋಗು ಅಂತ ಗಲಾಟೆ ಮಾಡಿದ್ರು. ನಾನು ಅದಕ್ಕೆ ಬರ್ತೀನಿ, ಅಲ್ಲೇ ಇರ್ತೀನಿ. ಬಂದು ನನಗಿಲ್ಲಿ ಇರೋಕ್ಕಾಗಲ್ಲ, ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ಸರಿ ಆಯಿತು ಬಾ. ಇಲ್ಲೇನು ಮಾಡ್ತೀಯ ಯೋಚ್ತೀನಿ ಇರ್ತೀಯ, ನಿನಗೆ ಗೊತ್ತಾಗುತ್ತೆ. ಬರಬೇಡ ಅಂತ ಹೇಳಿದ್ರು ನಿನಗೆ ಸಿಟ್ಟೇನೆ. ಬಾ ಅಂತ ಹೇಳಿದರೆ ಗೊತ್ತಾಗುತ್ತೆ ನಿನಗೆ. ಬಂದು ಇಲ್ಲಿರು, 1-2 ದಿನ ಇರು, ಅನುಭವಿಸ್ಮಂತೆ ಬಾ. ಹೇಳಿರೆ ಗೊತ್ತಾಗಲ್ಲ. ಮತ್ತು ನಿಮ್ಮ ಒಳ್ಳೆದಕ್ಕಾಗಿ ಅಲ್ವೇನೆ ಅವ್ರು ಮಾಡೋದು. ಯಾತಕ್ಕೆ ಹಾಕ್ತಾರೆ ಏನು ಎತ್ತ? ದಾಳಿಂಬೆ ಬೆಳೀತಾರೆ ಬಿಡು, ಪಾಪ ಏನು ಬೆಳೆಯೋಣ ಅಂತ ಪರಂಗಿನೂ ಬೆಳೀತಾ ಇದ್ದಾರೆ. ಅದ್ರಾಗೆ ನೀನು ಅನುಸರಿಸ್ಲಿಲ್ಲ ಈ ಮನೆ ಆದಾಳು. ನೀನು ಇನ್ನೇನು ಮಾಡಂಗಿದ್ಯಾ? ಹೊಲ್ದಾಗ ಊಟ ತಗೊಂಡು ಹೋಗ್ಬೇಕಮ್ಮ. ತಗೊಂಡು ಹೋಗೋಕ್ಕಾಗಲ್ಲ ಕಣಮ್ಮ, ನಾನು ಬರ್ತೀನಿ, ಊರಿಗೆ ಬರ್ತೀನಿ ನಾನು. ಇಲ್ಲಿರೋಕ್ಕಾಗ್ತಿಲ್ಲ ನನಗೆ, ಅದಕ್ಕೇನೆ ಅಲ್ಲೇ ಇರ್ತೀನಿ. ಬಂದು ಶಾಂತಜ್ಜಿರ ಮನೆ ನೀನು ಹೇಳಿ ಬಿಟ್ಟು ಬಾ. ಇವರು ಬರೋಲ್ಲ ಅಂದರು, ಅದಕ್ಕೆ ಬರ್ದಿದ್ರೊಟ್ಟೆ ನಾನೇ ಇರ್ತೀನಿ. ಒಂದಲ್ಲ ಒಂದಿನ ಬರ್ತಾರೆ, ಚೆನ್ನಾಗಿ ಆಗ್ತಾರೆ. ಅದಕ್ಕೆ ನನಗೆ ಇಲ್ಲಿರೋಕ್ಕಾಗಲ್ಲ, ಒಟ್ಟು ಊಟ ತಗೊಂಡು ಹೋಗೋಕ್ಕಾಗಲ್ಲ. ಹೇಳಿದ್ಕೆ ಮತ್ತೆ ನಿಮ್ಮ ಅಮ್ಮಗೆ ಫೋನ್ ಮಾಡ್ತೀನಿ ಅಂತು, ನಿಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳ್ತೀನಿ ಅಂತು. ಇಲ್ಲಡೆ ಸುಮ್ಮನೆ ನೀನು ಅವ್ರ ಎದುರಿಗೆಲ್ಲ ನಾನು ಗಲಾಟೆ ಮಾಡ್ಕೊಂಬದೆಲ್ಲ ಮಾಡಬೇಡ. ಬಾ, ತವ್ರ ಮನೆಗೆ ಇರ್ತೀನಿ ಅಂತ ಹೇಳ್ತೀಯಲ್ಲ, ಬಂದು ಇಲ್ಲಿರು 1-2 ದಿನ ಗೊತ್ತಾಗುತ್ತೆ. ಅದು ಯೋಚ್ತೀನಿ ಇರ್ತೀಯ ತವ್ರ ಮನೆಯಾಗೆ ಗೊತ್ತಾಗುತ್ತೆ. ಬಾ ಬಾ, ಬಂದು ನಾನು ಬೇಡ ಅಂದರೆ ಸಿಟ್ಟಿಗಳಪ್ಪ ನಮ್ಮಮ್ಮ ಬೇಡ ಅಂತಾಳೆ ಅಂಬದು ಯಾಕೆ? ಒಟ್ಟು ಸವಾಸ ಅಲ್ಲ, ಅದಕ್ಕೆ ಬಾ, ಬಂದು 1-2 ದಿನ ಇರು ಸುಮ್ಮನೆ. ಸರಿ ಆಯ್ತು ಹೇಳು, ಗೊತ್ತೀನಿ. ನನಗೆ ಒಂಥರ ಇಲ್ಲಿ ಇರೋಕೆ ಆಗ್ತಿಲ್ವಲ್ಲ, ಅದಕ್ಕೆ ನಾನು ಫೋನ್ ಮಾಡಿದ್ದು ನಿನಗೆ. ನೀವೊಂದು ಫೋನೂ ಮಾಡಲಿಲ್ಲ, ಹೆಂಗೆ ಏನು ಅಂತ ವಿಚಾರಿಸ್ಲಿಲ್ಲ, ಅದಕ್ಕೆ ನಾನೇ ಬಂದಿದ್ದು. ಸರಿ ಆಯಿತು ಬಾ ಬಾ, ಇಲ್ಲಿ 1-2 ದಿನ ಇದ್ದೋಗ್ಮಂತ ಬಾ. ಇಲ್ಲೇ ಇರ್ಮಂತ ಬಾರಮ್ಮ. ಅಲ್ಗೆ ಹೋಗ್ಬೇಕಂತ ಅಲ್ಗೂ ಹೋದೆ, ಅಲ್ಲೂ ಇರಲಿಲ್ಲ. ಬಾ ಇಲ್ಲೇ ಇರ್ಮಂತ ಬಾ. ಆ ಬಟ್ಟೆ ನೆನ ಕಿತ್ತಿದೆಯಾ? ಬಾ ಒಗಿ ಬಾ. ಒಗಿತೀನಿ ಹೋಗಜ್ಜಿ ನಾನೆಲ್ಲನ. ನೀನೊಬ್ಳು ಅದು ಯಾಕಂಗೆ ಆಡ್ತೀಯ? ಎಲ್ಲ ಬಿಸಿಲು ಹೊತ್ತಿಗೆ ಒಗ್ದಿದ್ರೆ ಒಣಕಮ್ಮವು, ಒಣಗಿದ್ರೆ ಎಲ್ಲ ತೊಕ್ಕೊಂಡು ಮಡ್ಸಿಕ್ಕಿದ್ದೆ. ಸಂಜೆ ಇದ್ದಾವೆ ಅದಕ್ಕಾಗಿನ ಬದುಕು ಮಾಡಲ್ಲಿ ಪಿಳ್ಸು ಕುಕ್ಕ ಮುತ್ತಿ. ತೆಗಿ, ಬರೀ ಮೊಬೈಲ್ ನೋಡೋದು, TV ನೋಡೋದು, ಬರೀ ಉಲ್ಡಾಡೋದೆ. ಇತ್ಲಿಂದ ಬರೀ ಮನ್ಕೊಂಡಿರ್ತಿ ಯಾವಾಗ್ಲೂ. ದರಿದ್ರ ತೆಗಿ, ನಿರ್ಬಡ್ಸು ಸೋಂಬೇರಿ. ಸರಿ ಆಯ್ತು ಹೇಳಮ್ಮ, ಬರ್ತೀನಿ ಹೇಳು. ನಾನು ಸುಮ್ಮನೆ ಊರಿಗೆ ಹೋಗಿ 1-2 ದಿನ ಇರ್ತೀನಿ ಅತ್ಲಾಗ ನೆಮ್ಮದಿ. ಯಾಕೋ ಒಂಥರ ಮನಸ್ಸಿಗೆ ನನಗೆ ಯಾಕೋ ಒಂಥರ ಸಿಟ್ಟು ಸೈ ತಡ್ಕೊಂಬಕ್ಕಾಗ್ತಿಲ್ಲ, ಅಷ್ಟು ಬೇಜಾರಾದಂಗೆ ಆಗ್ತೈತೆ. ಯಾರು ಮಾಡ್ತಾರಪ್ಪ ಅನ್ನಿಸ್ತೈತೆ ಓಟನು. ಹೋಗಿ ಸಾಕಾದಂಗೆ ಆಗೈತೆ ನನಗಂತೂ. ಬೇಜಾರು ಅಂದರೆ ಬೇಜಾರು. ಏನಪ್ಪ ಇದು ಜೀವನ ವಿಚಿತ್ರ ಅನ್ನಿಸ್ತೈತಿ. ಎಲ್ಲಿದ್ದರೂ ನಿಮ್ದಿರಲ್ವಲ್ಲಪ್ಪ ಅನ್ನಿಸ್ತೈತಿ. ಏನು ಮಾಡೋಣ, ನಮ್ಮಮ್ಮಗೆ ಫೋನ್ ಮಾಡಿ ಅಲ್ಲಿಗೆ ಹೋಗ್ಬೇಕು. ಸ್ನೇಹ ಶೋಭಕ್ಕ ಯಾವಾಗ ಬಂದೆ? ಬಾ, ನಾನು ಇವಾಗಿನ ಅಮ್ಮಗೆ ಫೋನ್ ಮಾಡಿದ್ದೆ, ಮಾತಾಡ್ತಾ ಹಿಂಗೆ ಕೂಕೊಂಡಿದ್ದೆ. ಬಾ. ನನಗೆ ಮನೆಯೇ ಸಿಗಲಿಲ್ಲ. ಅಯ್ಯೋ ಕೇಳ್ಕೊಂಡು ಬಂದೆ. ಅದಕ್ಕೇನೆ ಇದ್ದಾಳೋ ಇಲ್ವೋ ಅಂತ, ಅದಕ್ಕೆ ಅಲ್ಲೇ ನಿಂತ್ಕೊಂಡು ಕೂಗಿದ್ದು ಸ್ನೇಹ ಅಂತ.
ನಾನು ಅಮ್ಮಗೆ ಫೋನ್ ಮಾಡಿದ್ದ ಮಾತಾಡ್ತಿದ್ದೆ. ದೊಡ್ಡಮ್ಮ ಎಲ್ಲ ಚೆನ್ನಾಗಿದ್ರಾ? ಹ್ಞೂ, ಎಲ್ಲರೂ ಚೆನ್ನಾಗಿದ್ದಾರಮ್ಮ, ಎಲ್ಲರೂ ಚೆನ್ನಾಗಿದ್ದಾರೆ. ನಾನು ನೋಡು ಹತ್ರ ಐತೆ ಊರು, ಯಾವತ್ತೂ ಹೋಗಿಲ್ಲ ಏನಿಲ್ಲ ಅಂತೇಳಿ ಅದಕ್ಕೆ ನಾನು ನಿನ್ನೆ ಫೋನ್ ಮಾಡಿದ್ದು ನಿನಗೆ. ಮೊನ್ನೆ ಫೋನ್ ಮಾಡಿದ್ದೆ ಆಂಟಿಗೆ, ಕಲಾಂಟಿಗೆ. ಆಂಟಿ ಏನಂತೂ ಊರಿಗೆ ಹೋಗಿದ್ದಾರೆ ಕಣಮ್ಮ, ಅಲ್ಲೇ ಇದ್ದಾರೆ ಅಂತ ಅಂತು. ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ತಿರ್ಗಾ ಊರಿಗೆ ನೀನು ಊರಿಗೆ ಬಂದಾಗ ಇಲ್ಲಿ ಬರೋಣ ಅನ್ಕೊಂತಿದ್ದೆ. ಮನೆ ಕೇಳ್ಕೊಂಡು ಬಂದೆ ಕಣೆ. ಹೋಗಳಕ್ಕ ಅಮ್ಮ ಮಾತಾಡ್ಸ್ಕೊಂಬರೋಗು, ಹೋಗಿ ಕರ್ಕೊಂಡು ಬಾ, ಇಲ್ಲಿ ಒಂದೆರಡು ದಿನ ಇದ್ದು ಹೋಗ್ತಾಳೆ ಅಂತ ಅದಕ್ಕೆ ಬಂದೆ ಕಣೆ. ನಾನು ಬರೋಣ ಅನ್ಕೊಂತಿದ್ದೆ, ಏನು ಮಾಡ್ತೀವಿ, ಅಲ್ಲೇ ಇದ್ದು ಅಲ್ಲ ಊರಾಗೆ, ಬರೋಕ್ಕಾಗಲಿಲ್ಲ. ದೊಡ್ಡಮ್ಮ ಅಲ್ಗೂ ಎಷ್ಟೊಂದು ಸತಿ ಫೋನ್ ಮಾಡಿದ್ರು ಬರ್ರಿ ಅಂತೇಳಿ, ನನಗೆ ಬರೋಕ್ಕಾಗಲಿಲ್ಲ. ಅಯ್ಯೋ, ಇವರು ಹೋಗ್ತೀನಿ ಅಂದರೆ ನಮ್ಮ ಅತ್ತೆ ಏನು ನಿಮ್ಮ ಸ್ವಂತ ದೊಡ್ಡಮ್ಮ ಅಲ್ವೇಳು? ನಿಮ್ಮಮ್ಮ ಐತಲ್ಲ, ಅವ್ರು ಚಿಕ್ಕ ದೊಡ್ಡಪ್ಪನ ಮಗಳು. ನಿಮ್ಮ ಸ್ವಂತ ದೊಡ್ಡಮ್ಮೇನಲ್ಲ ಅವರು, ಹಿಂಗೆ ಅಂಬರು. ನಮಗೆ ಸ್ವಂತ ದೊಡ್ಡಮ್ಮ ಇದ್ದಂಗೆನೆ ಅಂತ. ದೊಡ್ಡಮ್ಮ ಚೆನ್ನಾಗಿತ್ತಾ? ಚೆನ್ನಾಗೈತಮ್ಮ, ದೊಡ್ಡಮ್ಮ ಏನು ಚೆನ್ನಾಗೈತೆ, ಭಾಳ ಚೆನ್ನಾಗೈತೆ. ಈ ಯಾರಮ್ಮ ಇವರು? ಮಾವ, ಇವರು ನಮ್ಮ ದೊಡ್ಡಮ್ಮನ ಮಗಳು ಅಂತಂದರೆ, ನಮ್ಮಮ್ಮ ಐತಲ್ಲ, ನಮ್ಮಮ್ಮಯ್ಯರ ಅಪ್ಪ ಐತಲ್ಲ, ಅಪ್ಪಯ್ಯರ ಅಣ್ಣನ ಮಗಳು ಹಂಗೆ. ನಮ್ಮ ದೊಡ್ಡಮ್ಮ ಆಗಬೇಕು, ದೊಡ್ಡಮ್ಮನ ಮಗಳು ಇವ್ರು, ನಮ್ಮ ಅಕ್ಕ ಆಗಬೇಕು, ಶೋಭಕ್ಕ ಅಂತ. ಚೆನ್ನಾಗಿದ್ದೀರಾ? ನಾನು ಭಾಳ ದಿವಸದಿಂದ ಬರೋಣ ಅಂತ ಅನ್ಕೊಂತಿದ್ದೆ. ಅವಳು ಅಲ್ಲೇ ಇದ್ದಾಳೆ ಅಂತ ಸುಮ್ಮನಾದೆ. ನಾವು ಈಗ ಕೆಲಸದಲ್ಲಿ ಬ್ಯುಸಿ ಇರ್ತಿದ್ವಿ, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ನೀವು ಇವ್ರನ್ನೂ ಬರ್ರಿ ಅಂದೆ, ಸಮರ್ಥನು ಸ್ನೇಹನು, ಅವ್ರೂ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನಾನೇ ಬಂದೆ. ಊಟಕ್ಕಿಡಮ್ಮ, ಅಪರೂಪಕ್ಕೆ ಬಂದಿದ್ದಾರೆ, ಏನಾನ ಮಾಡಿ ಊಟಕ್ಕಿಡು. ಸರಿ ಆಯ್ತು ಮಾವ, ಏನಾದರೂ ಚಿಕನ್ ಏನಾದರೂ ತಗೊಂಬಂದು ಕೊಡಿ, ಮಾಡಿಡ್ತೀನಿ. ಚಿಕನ್ ತಗೊಂಬರ್ತೀರಾ? ಸರಿಯಮ್ಮ, ಆಯಿತು. ಅದೇ ಕೂಲರ್ ಬಂದವ್ರೆ, ಕೂಲರಿಗೆ ಸ್ವಲ್ಪ ಅಡುಗೆ ಮಾಡು. ಇವತ್ತೊಂದು 5 ಜನ ಎಕ್ಸ್ಟ್ರಾ ಬಂದವ್ರೆ, ಒಂದು 15 ಜನ ಬಂದವ್ರೆ. ಆಯ್ತು ಮಾವ, ನಮ್ಮ ಶೋಭಕ್ಕ ಬೇರೆ ಬಂದೈತಲ್ಲ, ಆವಾಗ ನಾನು ಇಬ್ರು ಒಂದಾಗ ಮಾಡ್ಕೊಂಡು ತಗೊಂಬರ್ತೀವಿ, ಹೇಳ್ರಿ. ಹಾಂ, ಸರಿ ಆಯಿತು. ಮಾಮನು ತುಂಬ ಒಳ್ಳೆಯವ್ರು ಕಣೆ. ನಮ್ಮ ಮಾವ ಒಳ್ಳೆಯವರು ಅಕ್ಕ, ನಿಜ ತುಂಬ ಒಳ್ಳೆಯವರು. ನಮ್ಮ ಅತ್ತೆನೇ ಸ್ವಲ್ಪ ಹೆಂಗೋ, ನನಗೆ ಯಾರ ಕಾಟನೂ ಇಲ್ಲಮ್ಮ. ಅತ್ತೆ ಮಾವ ನಾದ್ನೇರ್ ಕಾಟ ಯಾರ ಕಾಟನೂ ಇಲ್ಲ. ನಾನು ಹೆಂಗೋ ಮದುವೆಯಾಗ ನಮ್ಮ ಅಮ್ಮಯ್ಯರ ಮನೆಯಾಗ ಇದ್ದೀನಿ. ಅವರೆಲ್ಲ ಇದ್ದಿದ್ರೆ ಇಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ಇವಾಗ ನೋಡೋ, ನಮ್ಮ ಅಮ್ಮಯ್ಯರ ಜೊತೆ ನಮ್ಮ ಅಮ್ಮನ ನೋಡ್ಕೊಂಡು ಇದ್ದಂಗೆ ಆಗುತ್ತೆ, ನಮ್ಮ ಮನೆಯಾಗ ಇದ್ದಂಗೆ ಆಗುತ್ತೆ. ಅತ್ತೆ ಮಾವ ಎಲ್ಲರೂ ಇದ್ರೆ ಅವ್ರನ್ನೆಲ್ಲ ನೋಡಬೇಕು, ಅಷ್ಟು ಕಷ್ಟ. ಅದಕ್ಕೇನೆ ನಿಮ್ದು ಇವ್ರು ಯಾರು ಇಲ್ಲ ಅಂದಿದ್ರೆ ನೀನು ಅಲ್ಲೇ ಹೋಗಿ ನಿಮ್ಮ ಅಮ್ಮಯ್ಯರ ಮನೆಗೆ ಅಲ್ಲೇ ಇರ್ಬೋದಾಗಿತ್ತು. ಇವರೆಲ್ಲ ಇರೋದಕ್ಕಾಗಿನ ನೀನು ಇರಬೇಕಷ್ಟೇ. ಏನು ಮಾಡ್ತೀವಿ, ಎಲ್ಲಾರ್ದು ಒಂದೇ ಥರ ಇರೋಕ್ಕಾಗಲ್ಲ. ನಮ್ಮ ಅಯ್ಯಪ್ಪ ಅಂದ್ರೆ ನಾವು ಹೇಳ್ದಂಗೆ ಕೇಳ್ತೈತಿ. ಹೇಳ್ದಂಗೆ ಕೇಳ್ಕೊಂಡು ನಾವೇನು ಹೇಳ್ತೀವೋ ಅದನ್ನು ಎಲ್ಲ ಪ್ರತಿಯೊಂದು ನಮ್ಮಮ್ಮ ಏನೇ ಇಂಥದ್ದಳಿ ಅಂದರೆ ಇಂಥದ್ದು ತಗೋಬರ್ತ ಹಂಗೆ. ನಮ್ಮ ಅಮ್ಮನ ಮಾತನ್ನೇ ಬೀರಲ್ಲ, ಅತ್ತೆ ಅಂತ ಅಷ್ಟು ಚೆನ್ನಾಗಿ ನಮ್ಮ ಅಮ್ಮನ ಕೇಳ್ಕೊಂಡು ಹೇಳ್ಕೊಂಡು ಏನು ತರಬೇಕು ಏನು ಎಲ್ಲ ಮನೆಗೆ ನೋಡ್ಕೊಂತಾರೆ. ಭಾಳ ಒಳ್ಳೆಯವರು ನಮ್ಮ ಮನೆಯವರು. ನಿಮ್ಗೆ ಯಾವ ಕಾಟನೂ ಇಲ್ಲಾಂದರೆ ಅತ್ತೆ ಮಾವನ ಕಾಟ ಎಲ್ಲ ಒಂದೇ ಸಮಕ್ಕಿರ್ಬೇಕಂದ್ರೆ ಆಗಲ್ಲ ಕಣ್ ಶೋಭಕ್ಕ. ಏನು ಮಾಡಿ, ನೀನು ಬಂದಿದ್ದಕ್ಕೆ ನನಗಂತೂ ಖುಷಿ ಆಗ್ಬಿಡ್ತು. ಬೇಜಾರಾಗಿತ್ತು, ಅಮ್ಮಗೆ ಫೋನ್ ಮಾಡಿ ಮಾತಾಡಿದೆ. ಯಾಕೋ ಒಂಥರ ಬೇಜಾರಾಗಿತ್ತು. ಅದಕ್ಕೇ ನಾನು ಅಮ್ಮಗೆ ಫೋನ್ ಮಾಡಿ ಇಷ್ಟೊತ್ತಿಂದಕ್ಕ ಮಾತಾಡಿ ಊರಿಗೆ ಬರ್ತೀನಿ, ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿ ಸ್ವಲ್ಪ ಆವಾಜ್ ಆಗ್ತೆ. ನೀವು ಬಂದಿದ್ದಕ್ಕೆ ಹೋಗೋದೇ ಇಲ್ಲ ಬಿಡ್ರಿ. ಯಾಕೆ ಹೋಗೋಣ ಅಲ್ಲಿಗೆ, ಇನ್ನು ಯಾಕೆ ಹೋಗೋಣ, ನಾನು ಅಲ್ಲಿಗೆ ಹೋಗೋದೇ ಇಲ್ಲ, ಕಾಲ ಅಂತ ಹೇಳಿ ಬಂದಿದ್ದೀನಿ. ಹೆಂಗೆ ಹೋಗೋಣ? ಹಿಂಗೆ ನೀವು ಬಂದ್ರಲ್ಲ ಖುಷಿ ಆಯಿತು. ಒಂದು 2 ದಿವಸ ಇರ್ರಿ ಅಕ್ಕ ನಮ್ಮ ಜೊತೆ. ಇಲ್ಲ, ಹೋಗ್ಬೇಕು, ನೋಡೋಣ. ನಮ್ಮ ಮನೆಯವ್ರನ್ನ ಕೇಳ್ತೀನಿ, 1-2 ದಿವಸ ಇದ್ದು ಬಾ ಅಂತಂದರೆ ಇದ್ದು ಹೋಗ್ತೀನಿ ಹೇಳು. ಹೆಂಗೋ ನೀನು ಇಲ್ಲೇ ಹತ್ರ ಇದೆಯಲ್ಲ, ಅದಕ್ಕೆ ಬಂದೆ ನಾನು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ. ನಮ್ಮ ಶೋಭಕ್ಕ ಬಂದಿದ್ದಾರೆ, ನಿಜವಾಗ್ಲೂ ಖುಷಿ ಆಗ್ತೈತೆ. ನಮ್ಮ ಅಮ್ಮ ಐತಲ್ಲ, ನಮ್ಮ ಅಮ್ಮರಪ್ಪ ಅಂದರೆ ನಮ್ಮ ತಾತ ಅವರ ಅಣ್ಣನ ಮಗಳು ಇವರು. ನಮ್ಮ ದೊಡ್ಡಮ್ಮನ ಮಗಳು ಇವರು. ದೊಡ್ಡಮ್ಮ ಆಗ್ಬೇಕು ನನಗೂ, ದೊಡ್ಡಮ್ಮನ ಮಗಳು. ಅಜ್ಜಿ ಆಗಬೇಕು ಒಂದು ಕಡೆ ದೊಡ್ಡಮ್ಮ ಆಗಬೇಕು. ನಾನು ಒಂದೇ ಸತಿ ಇವ್ರ ಅಮ್ಮಂಗಿನೂ ಇವ್ರೂ ಅಷ್ಟು ವಯಸ್ಸಾಗಿಲ್ಲ ಇವ್ರ ಅಮ್ಮಂಗೂ, ಅದಕ್ಕೇ ನಾನು ದೊಡ್ಡಮ್ಮ ಅಂತ ಕರಿತೀನಿ ಅವ್ರಿಗೆ. ನಮ್ಮ ದೊಡ್ಡಮ್ಮನ ಮಗಳು ಇವರು. ಅದಕ್ಕೆ ಇವ್ರು ಬಂದಿರೋದಕ್ಕೆ ನನಗೆ ಎಷ್ಟು ಖುಷಿ ಆಯಿತು, ಒಂಥರ ಬೇಜಾರಾದಂಗಾಗಿತ್ತು ಮನಸ್ಸಿಗೆ. ಏನು ಮಾಡೋದು, ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.